ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 3000ಕ್ಕೂ ಹೆಚ್ಚು ಇಂಗ್ಲೀಷ್ ಪದಗಳನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಅನ್ನೋದನ್ನು ನೋಡೋಣ. ಈ ಭಾಗದಲ್ಲಿ ನಾವು ಇದು ಮೂರನೇ ಭಾಗ. ಎ ಅಕ್ಷರದಿಂದ ಶುರುವಾಗುವಂತಹ ಪದಗಳ ಒಂದು ಮೂರನೇ ಭಾಗ ಇದು. ಓಕೆ, ಫಸ್ಟ್ ಮತ್ತು ಸೆಕೆಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋಸನ್ನು ಸಹ ಹೋಗಿ ನೋಡಿ. ಈಗ ಮೂರನೇ ಭಾಗದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಮೂರನೇ ಭಾಗದಲ್ಲೂ ಸಹ ಒಂದಷ್ಟು ಒಟ್ಟು 18 ಪದಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅದನ್ನು ಹೇಗೆ ಓದಬೇಕು, ಒಂದೊಂದು ಪದ ಒಂದೊಂದು ಥರ ಇರುತ್ತೆ. ನೋಡಲಿಕ್ಕೆ ಒಂದೇ ಥರ ಎ ಅಂತ ಇದ್ದರೂ ಸಹ ಅದರ ಉಚ್ಚಾರಣೆ ಬೇರೆ ಆಗುತ್ತೆ. ಓಕೆ, ಸೊ ಜಸ್ಟ್ 3000+ ವರ್ಡ್ಸ್ ಪ್ರೊನೌನ್ಸಿಯೇಷನ್ ವಿಡಿಯೋದಲ್ಲಿ ಸೀರೀಸಲ್ಲಿ ನಾವು ಪಾರ್ಟ್ 3 ನೋಡ್ತಾ ಇದ್ದೀವಿ. 3000+ ವರ್ಡ್ಸನ್ನು ಖಂಡಿತ ನಾವು ಓದಿಯೇ ತೀರೋಣ. ಪ್ರೊನೌನ್ಸ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ವರ್ಡ್ಸ್ ಬಿಗಿನಿಂಗ್ ವಿತ್ ಎ. ಫಸ್ಟ್ ಎ ಅಲ್ಲಿ ನೋಡೋಣ. ಎಸ್, ಈ ಹಿಂದೆ ಪಾರ್ಟ್ 3 ಇದು. ಓಕೆ, ಅಡಾಪ್ಟ್, ಅಡ್ಜಸ್ಟ್, ನೋಡಿ ಆ್ಯಡ್ ಇದೆಲ್ಲ ಇದೆ. ರೈಟ್, ಇದನ್ನೆಲ್ಲ ಯಾವ ಥರ ಪ್ರೊನೌನ್ಸ್ ಮಾಡೋದು, ಅಕ್ಷರಗಳನ್ನು ಕೂಡಿಸೋದು ಹೇಗೆ, ಆ ಎಲ್ಲಿ ಬರುತ್ತೆ, ಅ ಎಲ್ಲಿ ಬರುತ್ತೆ, ಆ ಎಲ್ಲಿ ಬರುತ್ತೆ, ಎ ಅಂತ ಅಕ್ಷರ ಬಂದಾಗ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ ಫೋನ್ಗೆ ಬರ್ತದೆ. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಐ ವಿಲ್ ಬಿ ದೇರ್ ಟು ಟೀಚ್ ಯು. ಓಕೆ ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕೆಂದರೆ ಕೊನೆ ತನಕ ನೋಡಿದ್ರೆ ನಿಮಗೆ ಮೇ ಬಿ ಇದ್ರದ್ದು ಪ್ರೊನೌನ್ಸಿಯೇಷನ್ ಗೊತ್ತಾಗಲ್ಲ, ಅಡ್ವಾಂಟೇಜ್ ಪ್ರೊನೌನ್ಸಿಯೇಷನ್ ಗೊತ್ತಾಗಲ್ಲ. ಹಾಗಾಗಿ ಕೊನೆ ತನಕ ನೋಡಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕನ್ನು ಕೊಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಪದಗಳು ಪ್ರೊನೌನ್ಸಿಯೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಸ್ಟ್ ಹಾಕಿ, ನಾನು ಆ ಪದಗಳನ್ನು ಇಲ್ಲಿ ಬೋರ್ಡ್ ಮೇಲೆ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಫಸ್ಟ್ ಪದ ನಾವು ತೊಗೊಂಡಿರೋದು ಅಡ್ಯಾಪ್ಟ್. ಅಡ್ಯಾಪ್ಟ್. ಸೆಕೆಂಡ್ ಆ್ಯಡ್. ಆ್ಯಡ್. ಥರ್ಡ್ ಅಡಿಷನ್. 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 Fourth, additional. 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 Fifth, address. Address. ಅಥವಾ ಇದನ್ನು address ಅಂತಲೂ ಹೇಳ್ಬೋದು. Address. ಸೊ ಅಮೆರಿಕನ್ ಇಂಗ್ಲೀಷಲ್ಲಿ address ಅಂತ ಹೇಳ್ತಾರೆ. ಅಡ್ರೆಸ್. ಸೊ ಅಡ್ರೆಸ್ಸಲ್ಲಿ ಎರಡು ಇದೆ. ಅಡ್ರೆಸ್ ಅಂದರೆ ಒಂದು ವಿಳಾಸ ಅಂತಾಗುತ್ತೆ, ಇನ್ನೊಂದು ಅಡ್ರೆಸ್ ಮಾಡುವುದು. ಸೊ ಅದು ಎರಡು ಮೀನಿಂಗ್ ಇದೆ. ಸೊ ಅಡ್ರೆಸ್ ಅಂತ ಒಂದು ಪ್ರೊನೌನ್ಸಿಯೇಷನ್ ಇದೆ, ಆಡ್ರೆಸ್ ಅಂತ ಒಂದು ಪ್ರೊನೌನ್ಸಿಯೇಷನ್ ಇದೆ. ಎರಡೂ ಸರಿನೇ. ಓಕೆ, ಇನ್ನು ಆಡಿಕ್ವೆಟ್. ಆಡಿಕ್ವೆಟ್ ನಾನು ಕನ್ನಡದಲ್ಲಿ ಬರಿತೀನಿ, ಜಸ್ಟ್ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಡ್ಜಸ್ಟ್. ಅಡ್ಜಸ್ಟ್. ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್. ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್. admire. admire. admission. admission. admit. admit. adolescent. adolescent ಅಥವಾ adolescent. adolescent. adopt. adopt. adult ಅಥವಾ adult ಎರಡೂ ಆಗುತ್ತೆ. adult. adult ಅಥವಾ adult. advance. advance. advantage. advantage. adventure. adventure. adventure ಅಲ್ಲ, adventure. ಓಕೆ, ಸೊ ಇದನ್ನು ನಾನೀಗ ಕನ್ನಡದಲ್ಲಿ ಬರಿತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಡ್ಯಾಪ್ಟ್. adapt. Right? Add. 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 Addition ಅಥವಾ addition.
addition, addition, additional, ಡಿ ಇಲ್ಲಿ ಈ ಕಾರ ಬರಬೇಕು, additional, ನಲ್, additional. ನಾನು ಹೇಳಿದಲ್ಲ ಅವಾಗ ಡ್ರೆಸ್ ಅಥವಾ ಅಡ್ರೆಸ್, ಡ್ರೆಸ್ ಅಥವಾ ಅಡ್ರೆಸ್ ಎರಡೂ ಓಕೆನೆ. ಅಡ್ರೆಸ್. adequate, 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 ವಾಕಾರ ಇದು ವಾ ಒತ್ತು. adequate, adequate ಅಲ್ಲ, adequate. ಇದು adjust, 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 adjustment. ಇದಕ್ಕೆ ಮೆಂಟ್ ಸೇರಿಸಿದ್ರಾಯ್ತು. ಜ ಸ adjustment, 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 me, d, ad, d, me, ni, admini, s, t, a ಇದೆಯಲ್ಲಿ ಸ್ಟ್ರೇ, ಅಡ್ಮಿನಿಸ್ಟ್ರೇ, TION ಬಂದಾಗ ಸಾಮಾನ್ಯವಾಗಿ ಶನ್ ಅಂತ ಹೇಳಬೇಕು. ಶನ್. ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್. ಓಕೆ, ಇದು ಅಡ್ಮಾಯ, ಅಡ್ಮಾಯ, ಆರ್ ಸೈಲೆಂಟ್ ಆಗಿರುತ್ತೆ ಇಲ್ಲಿ. ಅಡ್ಮಾಯ, ಅಡ್ಮಾಯ, ಆರ್ ಸೈಲೆಂಟ್, admire. Admission, 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 admit, ad, me, meet, admit, admit. ಇದನ್ನು ಕೂಡಿಸಿ ಬರೀಬೋದು ನೀವು. ಡಾಕೆ ಮಾ ಒತ್ತು ಕೊಟ್ಟರೆ admit. ಓಕೆ, adolescent. ಇದನ್ನು ಡ ಲ, ಇಲ್ಲಿ ಓ ಇದ್ರೂ ಓ ಸೈಲೆಂಟ್ ಆಗಿರುತ್ತೆ, ಅಂತ ಹೇಳಬೇಕು. adolescent, adolescent, adolescent ಅಥವಾ adolescent. adopt, adopt, adopt ಅಲ್ಲ, adopt. ಓಕೆ, adopt. ಇದನ್ನ adult ಅಂತಲೂ ಹೇಳ್ಬೋದು, ಅಥವಾ adult ಅಂತಲೂ ಹೇಳ್ಬೋದು, adult ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದು ಅಡ್ವಾನ್ಸ್. advance. ಓಕೆ, ಇದು advantage, ಟಿಜ್ ಅಂತಿದೆ, ಟೇಜ್ ಅಂತಿದೆ, ಅಡ್ವಾಂಟೇಜ್, ಟಿಜ್ ಈ ಕಾರ, ಟಿ ಇಲ್ಲಿ ಟಿ ಬರಬೇಕು. ಅಡ್ವಾಂಟೇಜ್. ಓಕೆ, ಅಡ್ವಾಂಟೇಜ್, ಅಡ್ವೆಂಚರ್, ಅಡ್ವೆಂಚರ್. ಓಕೆ, ಎಸ್ ಸ್ನೇಹಿತರೆ, ಈಗ ಇದನ್ನು ಇನ್ನೊಮ್ಮೆ ರೀಕಾಲ್ ಮಾಡೋಣ. ಓಕೆ, ಸೊ ವರ್ಡ್ಸ್ ಬಿಗಿನಿಂಗ್ ವಿತ್ ಎ, ಪಾರ್ಟ್ 3. ಓಕೆ, ಫಸ್ಟ್ ವರ್ಡ್ adapt, add,
addition, addition, additional, additional, address or address, ಅಥವಾ adequate, adequate, adequate amount, adjust, adjust ಅಲ್ಲ adjust, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, adjustment, adjustment, administration, administration, admire, admire, admission, admission, admit, admit, admit ಅಲ್ಲ admit, adolescent, adolescent, adopt, adopt, adult, adult ಅಥವಾ adult, advance, advance, advantage, advantage, ಇಲ್ಲಿ ನೋಡಿ ಟಿ, advantage, adventure, adventure. ಓಕೆ, ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು 18 ಪದಗಳನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ನೀವು ನೋಡಿದ್ರಿ ಅಲ್ವಾ. ಇದಕ್ಕೆ ಅರ್ಥಗಳು ಈಗ ಸದ್ಯಕ್ಕೆ ನಮಗೆ ಅರ್ಥಗಳು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಅರ್ಥ ಬೇಕು ಅಂತ ಹೇಳಿದ್ರೆ ನೀವು ಗೂಗಲ್ ಮಾಡ್ಬೋದು, ಅಥವಾ ಅರ್ಥಗಳು ನಾನು ಒಂದೊಂದು ಪದಕ್ಕೆ ಅರ್ಥ ಹೇಳಿದ್ರೆ ಸರಿಯಾಗೋದಿಲ್ಲ, ಅದನ್ನು ಸೆಂಟೆನ್ಸಲ್ಲಿ ಬಳಸಬೇಕು. ಸೆಂಟೆನ್ಸಲ್ಲಿ ಬಳಸಿದಾಗ ಮಾತ್ರ ನಾವು ಆ ಪದಗಳ ಅರ್ಥ ಏನು ಅನ್ನೋದನ್ನು ನಮಗೆ ಮೈಂಡಲ್ಲಿ ಉಳಿಯುತ್ತೆ, ಮತ್ತು ಅದನ್ನು ಕರೆಕ್ಟಾಗಿ ನಾವು ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಸೊ ಹೀಗೆ ಅಡ್ಮಿನಿಸ್ಟ್ರೇಷನ್ ಅಂದ್ರೂ ಅಡ್ಜಸ್ಟ್ ಅಂದರೆ ಏನು ಅದನ್ನು ನಾವು ಬರಿತಾ ಹೋದರೆ ಅದು ಅಷ್ಟು ಸೂಕ್ತ ಅಲ್ಲ. ಪದಗಳನ್ನು ಕಲಿಯೋದು ಸೆಂಟೆನ್ಸ್ ಮೂಲಕ ಅಥವಾ ಕಾಂಟೆಕ್ಸ್ಚುವಲ್ ಲರ್ನಿಂಗ್ ಅಂತ ಹೇಳ್ತಾರೆ. ಸೊ ಯಾವುದೇ ಪದ ನೀವು ಹೊಸ ಪದ ಬಂತು ಅಂದರೆ ಅದನ್ನು ಕಾಂಟೆಕ್ಸ್ಟಲ್ಲಿ ಹಾಕಬೇಕು, ಸೆಂಟೆನ್ಸಲ್ಲಿ ಹಾಕಿ, ಸಿಚುವೇಷನಲ್ಲಿ ಹಾಕಿ, ಆವಾಗ ನಾವು ಅದರ ಅರ್ಥ ತಿಳ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಬರೀ ಪದಗಳನ್ನೇ ನಾವು 3000 ಪದಗಳನ್ನೇ ಸಪ್ರೇಟಾಗಿ ಅದರ ಮೀನಿಂಗ್ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಬಟ್ ನಮಗೆ ಓದಲಿಕ್ಕೆ ಅನುಕೂಲ ಆಗಲಿಕ್ಕೆ ನಾವೇನು ಮಾಡ್ತೀವಿ, ಪ್ರೊನೌನ್ಸಿಯೇಷನ್ ಸೀರೀಸನ್ನು ನಾವು ಫಾಲೋ ಮಾಡಬೇಕು. ಓಕೆ, ಯಾ, ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಆ್ಯಂಡ್ ಪ್ಲೀಸ್ do subscribe to my channel, those who haven't subscribed, and if you have forgotten to press the bell icon, please do that and make sure that you are sharing this video to all of your friends and family, and of course in social media platforms. All right, okay, so if you like this video, give it a thumbs up, and if you do have any comments, please don't hesitate to comment in the comment section below. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಬೇಕಾದಂತಹ ಪದಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದರ ಪ್ರೊನೌನ್ಸಿಯೇಷನ್ ಏನು ಅಂತ ನಾನು ಬೋರ್ಡ್ ಮೇಲೆ ಬರೆದ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಅಗೇನ್. That's all in this video. This is Anilkumar signing off. We'll meet in the next video. Until then, take care. Bye-bye. Until then, keep watching my videos. Yeah, we'll meet in the next video. Take care. Bye-bye.